ಮನೆಗೆ ತಕ್ಕ ಮಾನವಕ್ಕೆಂಬ ಮಮತ್ಕಾರ ಹೆತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನೆಯಲ್ಲಿ ಕಾಣುತ್ತಿರುವುದು 10 ಮನೆಯ ಮುರಿಯುವ ಕುತಂತ್ರ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ನಕ್ಕಾಂತಿಕೊಂಡು ಬಂದಿರುವ ಈ ಮಾತುಗಳಿಗೆ ಬೇಕಾಗಿರೋದು ನಿತ್ಯ ಎಂದ ಕಂದ 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 ಎನ್ನುವರು. ಎತ್ತವರಿಗೂ ಎತ್ತ ಮಗನಿಗೂ ಎತ್ತೆಂಬ ಅಂತರ ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ. ಅಂತರಂಗದಲ್ಲಿ ಬದುಕುವ ಈ ಮಹಾಂತೇಶ್ ನುಡಿಯಲ್ಲಿ ವಿಜಯ ಕೊಂಡ ಮನಗುತ್ತಂತರೇ ಮಹಾಂತೇಶ್. ನನ್ನ ಕಾಲಕ್ಕೂ ಖರ್ಚಾದರೆ ಅವರ ಬಾಳನೆ ಮುತ್ತು ಕಮಲಿ 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 ನನ್ನ ಮುದ್ದಾದ ರಂಬೆಯ ಬಳ್ಳಿ ಎಂತ ಬ್ರಹ್ಮಚಾರಿಯು ನಿನ್ನ ಕಂಡ್ರೆ ಅಲ್ಲವಿ ಅಂತ ಅನ್ನೆಲ್ವ ಮಳ್ಳಿ ಬಿಸಿಲಿ ಕಮಲಿ
ಕಮ್ಮ ಕಮ್ಮ ಕಮ್ಮಲಿ ನನ್ನ ಮುದ್ದಾದ ರಂಬೆಯ ಕಳ್ಳಿ ನಿನಗಿಂತ ರಾಗಿ ಮುದ್ದೆ ನೀ ಕೋಳಿ ಸಾರು ಮಾಡೋದು ಆದ್ರೆ ರುಚಿ ಬಾರಿ ಗೌರಿ ನೀ ಸಿಕ್ತೆ ಹೋದ್ರೆ ನಾ ತಕ್ಕೋತೀನಿ ಬಿಡು ಪರವಾಗಿಲ್ಲ ನಾ ತಕ್ಕೋತೀನಿ ನನ್ನ ನಿಂಗಿ ನಿನ್ನ ತಂಗಿ ಒಳ್ಳೆ ತಂಗಿ ಸಾಕು ಭೂಮಿ ಮಾತು ಮಾತು ಏನಮ್ಮ ಬೆಳಿಗ್ಗೆ ಹೋದವನು ಈಗ ಮನೆಗೆ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದಿ? ಅಮ್ಮ ಮನೆಯಲ್ಲೇ ಕಾಲ ಕಳೆಯಲು ನನಗೆ ತುಂಬಾ ಬೇಸರವಾಗಿದೆ. ಆಗ ನನ್ನ ಸ್ನೇಹಿತರನ್ನ ಕಾಣೋದಕ್ಕೆ ಹೊರಗಡೆ ಹೋಗಿದಮ್ಮ. ಏನಪ್ಪ ಮಾತು, ಬೆಂಗಳೂರಿನಿಂದ ಈ ಊರಿಗೆ ಬರುವುದೇ ಅಪರೂಪ. ನೀನು ಬಂದ ಮೇಲೆ ನಿಮ್ಮ ಅಪ್ಪಾಜಿ ಹತ್ರ ನನ್ನ ಹತ್ರ ಕುಳಿತುಕೊಂಡು ಏನೋ ಮಾತಾಡಬೇಕು ಅಂತ ಪರಿಜ್ಞಾನ ಬೇಡವ ನಿನಗೆ? ಯಾವ ಹುಡುಗರು ಬರೀ ಹೊರಗಡೆ ಇರ್ತೀಯ? ನಿಮ್ಮ ಅಪ್ಪಾಜಿ ಮನೆಗೆ ಬರ್ತಾರೆ, ಮಾತು ಎಲ್ಲಿ ಅಂತ ಕೇಳ್ತಾರೆ. ನಾನೇನಂತ ಹೇಳಿ ನೀನೇ ಹೇಳು. ತಗೋ ಹಾಲು ಕುಡಿಯಪ್ಪ. ಅಮ್ಮ ಇದೇನಮ್ಮ, ಚಿಕ್ಕ ಮಗನಿಗೆ ಹಾಲು ಕುಡಿಸದಂತೆ ನನಗೆ ಹಾಲು ಕುಡಿಸಲು ಬಂದರೆ ಅಲ್ಲ. ಈಗ ನಾನು ಚಿಕ್ಕ ಮಗು ಮಾತೆ ಅಲ್ಲ, ಪ್ರಯತ್ನ ವಯಸ್ಸು. ಮಗು ಮಾಂತೇಶ, ಮಕ್ಕಳು ಅದೆಷ್ಟೇ ಬೆಳೆದು ದೊಡ್ಡವರಾದ್ರು ಹೆತ್ತ ತಂದೆ ತಾಯಿಯ ಕಣ್ಣಿಗೆ ಸಣ್ಣ ಮಕ್ಕಳಪ್ಪ, ಸಣ್ಣ ಮಕ್ಕಳು. ಚಿಕ್ಕಂದಿನಿಂದ ನೀನು ಚೊಕ್ಕಾಗಿ ಬೆಳಿಲಿ ಅಂತ ದಿನಾನು ಈಗ ಹಾಲು ಕೊಡ್ತಾನೆ ಬಂದಿದ್ದೀನಿ. ಅದೇ ನನಗೆ ರೂಢಿ ಆಗ್ಬಿಟ್ಟಿದೆಯಪ್ಪ. ಇನ್ನೊಂದು ಮಾತು ಕೇಳು ಮಾತು, ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗುದಿಲ್ಲ. ತಗೋರಪ್ಪ ಹಾಲು ಕುಡಿ. ಅಮ್ಮ ಹೆತ್ತ ಕರಡಿನ ಪ್ರೀತಿ ತಿಳಿದರೆ ಏನೇನೋ ತಪ್ಪು ಮಾತಾಡಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ಇಷ್ಟ ನಾನು ಈ ಊರಿಗೆ ಬಂದಾಗೊಮ್ಮೆ ನಿನ್ನ ಕೈಯಿಂದ ಹಾಲು ಕುಡಿದು ಹೊರಗೆ ಹೋಗುತ್ತೀನಿ. ಆಯ್ತು, ಸಂತೋಷ ತಾನಮ್ಮ? ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪ ಏನಾದರೂ ತಪ್ಪು ತಿಳಿದಿದ್ದಾರೆ? ಮಾತು ಏನು ಏನ್ ಮಾಡ್ತಿದ್ಯಾ ನೀನು? ನಿನ್ನೆ ರಾತ್ರಿ ಅದಷ್ಟು ಕುಡಿದು ಮನೆಗೆ ಬಂದಿ
ನಾನಿನ ಕೈ ಹಿಡಿದು ನಿನ್ನ ರೂಮಿನ ತನಕ ಬಿಟ್ಟು ಬಂದಿದ್ದೀನಿ. ನೋಡು, ನೀನು ಬಂದ ಸಮಯದಲ್ಲಿ ನಿಮ್ಮ ಅಪ್ಪಾಜಿ ಮನೇಲಿರ್ಲಿಲ್ಲ. ಅದು ನಿನ್ನ ಪುಣ್ಯ ಅಂತ ತಿಳ್ಕೊ. ಅಮ್ಮ, ಹೌದು 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 ಹೆತ್ತ ತಾಯಿಯಾಗಿ ನಿನಗೊಂದು ಮಾತು ಹೇಳ್ತೀನಿ. ಇದು ಸಂಸ್ಕೃತಿ ಸಂಪ್ರದಾಯದಿಂದ ತುಂಬಿರೋ ಮನೆ ಇದು. ಇಲ್ಲಿ ಕುಡಿಯೋದಾಗ್ಲಿ, ಸೇರುವುದಾಗ್ಲಿ, ಜೂಜಾಡುವುದಾಗ್ಲಿ ಇಂಥ ಕೆಟ್ಟ ಚಟಗಳಿಗೆ ಆಸ್ಪದ ಇಲ್ವೋ? ಒಂದು ವೇಳೆ ಏನಾದ್ರೂ ಕೆಟ್ಟ ಚಟಕ್ಕೆ ನೀನು ಬಲಿಯಾದ್ರೆ ನಿನಗೆ ದುರಂತ ಆಗ್ತದಲ್ಲ. ಅಮ್ಮ, ಏನೇ ಹೇಳ್ತಾರೆ ನೀನು? ಅಂತ ತಪ್ಪು ನಾನೇನು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯೋದೇ ದೊಡ್ಡ ಅಪರಾಧವೇ? ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತೆ. ದೊಡ್ಡದ್ದು ದೊಡ್ಡವರು ನಾವು. ಕುಡಿಯೋದು ಇದೆಲ್ಲ ದೊಡ್ಡ ತಪ್ಪಲ್ಲಮ್ಮ. ಹಾಗಂತ ನೀ ತಿಳ್ಕೊಂಡಿದ್ಯಾ? ನೀನು ಹಾಗೆ ನಾವು ತಿಳ್ಕೊಬೇಕಲ್ಲಪ್ಪ. ಇದು ಮಾನವಂತರ ಮನೆತನ. ನಿಮ್ಮ ತಂದೆಯವರು ಸತ್ಯ, ನ್ಯಾಯ, ನೀತಿ, ಧರ್ಮವೇ ತನ್ನ ಉಸಿರಂತೂ ಬಾಳ್ತಿದಾರಪ್ಪ. ಹೀಗಿರುವಾಗ ಅಂತವನ ಮಗ ಈ ರೀತಿ ಕೆಟ್ಟ ಚಟಕ್ಕೆ ಬಲಿಯಾದ್ರೆ ಎಷ್ಟು ತಿರುಗ್ತಾರೆ ಈ ಊರಲ್ಲಿ? ನೋಡು, ಅದಕ್ಕಾಗಿ ನನಗೆ ಇಂಥ ಕೆಟ್ಟ ಚಟ ಮಾಡ್ಬೇಕಂತ ನಿನಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಎತ್ತರ ಆಗಲಂತೆ ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ನಾನು ನಿನ್ನೆ ರಾತ್ರಿ ಕುಡಿದು ಬಂದದಕ್ಕೆ ಶಿಕ್ಷೆ ನೀಡೋದಾದರೆ ನಿನ್ನ ಕೈಯಿಂದ ನನ್ನ ಕೆನೆಗೆ ನಾಲ್ಕು ಬರೆದು ಮಾತು ಏನ್ ಹೇಳ್ತಿದ್ಯೋ? ಏನ್ ಹೇಳ್ತಿದೀಯಾ? ನಿನ್ನ ಕೆನ್ನೆಗೆ ನಾನು ಬಾರಿಸಿಬಿಡ್ಲೇನೋ? ಏನು ಏನು ನನಗೇನು 10 ಮಕ್ಕಳೇನು? ಇವರು ಒಬ್ಬನೇ ಮಗ. ನೀನು ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೇ ಈ ಮನೆಗೆ. ನೋಡಪ್ಪ, 10 ಜನರು ಮೆಚ್ಚುವಂತ ಕೆಲಸ ನೀನು ಮಾಡ್ಬೇಕು. ಅಷ್ಟೇ ಅಲ್ಲ, ಸುತ್ತು 45 ಹಳ್ಳಿಗೆ ನಿಮ್ಮ ತಂದೆಯವರು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೆಯುವ ವ್ಯಕ್ತಿ ಅಂತ ಎಲ್ಲರೂ ಹೊಗಳ್ತಾರಪ್ಪ. ದರೋಡೆಕೋರನ್ನು ನೋಡಿದ್ರೆ ಕೆಂಡ ಕಾರ್ತಾರೆ ನಿಮ್ಮ ತಂದೆಯವರು. ಕಳ್ಳ ಕದಿಮರನ್ನು ಕಂಡ್ರೆ ಅವ್ರ ಕೈ ಕಾಲನ್ನು ಕತ್ತರಿಸಿ ಬಿಡ್ತಾರೆ ನಿಮ್ಮ ತಂದೆಯವರು. ತಪ್ಪು ಮಾಡುವ ಸ್ಥಳದಲ್ಲಿ ಯಾರೇ ಇದ್ದರೂ ಬಿಟ್ಟವರಲ್ಲ ನಿಮ್ಮ ತಂದೆಯವರು. ಅವರು ಮನೆಯವರು ಇರ್ಲಿ, ಹೊರಗಿನವರೇ ಇರ್ಲಿ, ತಪ್ಪು ತಪ್ಪೇ ಅಂತ ಹೇಳ್ತಾರೆ ನಿಮ್ಮ ತಂದೆಯವರು. ಸುತ್ತು 40 ಹಳ್ಳಿಗೆ ನ್ಯಾಯಾಧೀಶರು ಅನಿಸ್ಕೊಂಡಿದ್ದಾರೆ ನಿಮ್ಮ ತಂದೆಯವರು. ಸುತ್ತ 45 ಹಳ್ಳಿಯಲ್ಲಿ ಯಾವುದೇ ಕಷ್ಟ ಇರಲಿ, ಕಾರ್ಪಣ್ಯರು ಇರಲಿ, ಅವರೆಲ್ಲರೂ ಆಸರೆದಾತರಾಗಿದ್ದಾರೆ ನಿಮ್ಮ ತಂದೆಯವರು. ಅಂತ ತಂದೆ ಮಗನಾಗಿ ನೀನು ಒಬ್ಬ ಒಳ್ಳೆ ಧಣಿ ಎನಿಸ್ಕೊಳ್ಬೇಕು ಅಂತ ನನ್ನ ಆಸೆ. ಇಷ್ಟೊಂದು ನಿಷ್ಠೆಯಿಂದ ಬಾಳ್ತಿದ್ದಾರೆ ನಿಮ್ಮ ತಂದೆಯವರು, ಅಷ್ಟೇ ನಿಷ್ಠೆಯಿಂದ ನೀನು ಕೂಡ ಬಾಳ್ಬೇಕಪ್ಪ. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಇದೇ ನನ್ನ ಕೊನೆಯ ಮಾತು. ಅಮ್ಮ, ನಾನು ಬೆಂಗಳೂರಿಗೆ ಹೋಗಬೇಕು. ಅಪ್ಪನ ಕಡೆಯಿಂದ ಹತ್ತು ಸ್ವಲ್ಪ ಕೊಡ್ತಮ್ಮ. ಮಾತು ಬಾರಪ್ಪ ಇಲ್ಲಿ. ಬಾರು ಇಲ್ಲಿ. ನೋಡು, ನೀನು ಚೆನ್ನಾಗಿ ಓದ್ಬೇಕು, ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ತಾನೇ ನಿಮ್ಮ ತಂದೆಯವರ ಆಸೆ, ನನ್ನ ಆಸೆ. ಅವರು ಹೊರಗಡೆ ಹೋಗಿದ್ದಾರೆ. ಬಂದ ತಕ್ಷಣ 10,000 ಏಕೆ, 50,000 ಅಲ್ಲ, ಲಕ್ಷ ಕೊಡು ಅಂತ ಹೇಳಿದ್ರು ಕೊಡ್ತಾರೆ. ಅವ್ರು ಬರ್ಲಿ, ಕೊಡ್ತೀನಿ. ಆಯ್ತು? ಆಯ್ತಮ್ಮ. ಏನು ಮಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿದ್ದೀರಲ್ಲ? ಏನು ಇಲ್ಲ ರೀ. ನೋಡಿ, ನಮ್ಮ ಮಾಂತು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಅವನಿಗೆ ಇನ್ನೂ ಸ್ವಲ್ಪ ದಿನ ಇರು ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಹೋಗ್ತೀನಂತ ಒಂದೇ ಕಾಲ್ ಮೇಲೆ ನಿಂತ್ಕೊಂಡ್ ಬಿಟ್ಟಿದ್ದಾನೆ ಇವನು. ಅಷ್ಟೇ ಅಲ್ಲ ರೀ, ಮತ್ತೆ ಅವನಿಗೆ ಖರ್ಚಿಗೆ ಹಣ ಬೇಕು ಅಮ್ಮ ಅಂತ ಕೇಳಿದ. ಅದಕ್ಕೆ ನಿಮ್ಮ ಅಪ್ಪಾಜಿಯವರು ಹೊರಗಡೆ ಹೋಗಿದಾರಪ್ಪ, ಬಂದ ತಕ್ಷಣ ಕೊಡಿಸ್ತೀನಿ ಅಂತ ಹೇಳಿದೆ. ಅವನಿಗೆ ಖರ್ಚಿಗೆ ಒಂದು 50,000 ರೂಪಾಯಿ ಕೊಟ್ರೆ ಒಳ್ಳೇದು. ಏನು ಮಾದೇವಿ, 10,000 ಕೊಡೋದಕ್ಕೆ ನನ್ನ ಕೇಳಬೇಕೆ? 50,000 ಕೊಡೋದಕ್ಕೆ ನನ್ನ ಕೇಳಬೇಕೆ? 50,000ಕ್ಕೆ 1 ಲಕ್ಷ ಕೊಡು, ನಂದೇನಪ್ಪ ಅಂತಾರಲ್ಲ. ಆದರೆ ಒಂದೇ ಒಂದು ಮಾತು ಮಾತೇಶನಿಗೆ ಕೇಳೋದಿದೆ. ಒಂದು ಮಾತು ಹೇಳ ಅಪ್ಪದೆ, ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ. ನೋಡು ಮಾಂತೇಶ, ಈ ಮನೆಯ ನೀನೊಬ್ಬನೇ ಮಗ. ಈ ಆಸ್ತಿಗೆ ಸರ್ವಾಧಿಕಾರಿ ನೀನೊಬ್ಬನೇ ಆಗಬೇಕನ್ನ ಆದವನು. ಆದರೆ ಸಿರಿ ಸಂಪತ್ತಿಗೆ ನೀನೇ ಯಜಮಾನನಾಗಬೇಕಾದವನು. ಆದರೆ 10 ಜನ ಮೆಚ್ಚುವಂತ ಮಗನಾಗಬೇಕು. ಸ್ವಚ್ಛವಾದ ಇಚ್ಛೆಯ ಕಿಚ್ಚಿನಲ್ಲಿ ಸುಟ್ಟು ಚಕ್ಕ ಚಂದನದ ಗೊಂಡೆಯಾಗಿ ಕಾಣಬೇಕು ಕಣ್ಣಲ್ಲಿ. ಅಪ್ಪಾಜಿ, ನಿಮ್ಮ ಎತ್ತವರ ಕರೆಗೆ ಯಾವ ಕಳಂಕ
ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಶಿಖರವನ್ನು ಏರಿ ನಿಮ್ಮ ನ್ಯಾಯ ನೀತಿ ನಿಮ್ಮ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೀನಿ ಅಪ್ಪಾಜಿ. ಅಪ್ಪಾಜಿ, ನಿಮಗೆ ಮಾತು ಕೊಟ್ಟಿನಿ, ನನ್ನ ಮಗನಾದ ಮೇಲೆ ಸ್ವಲ್ಪ ನಂಬಿಕೆ ಇದೆ. ನೋಡು ಮಾಂತೇಶ, ನಾನು ನಿನ್ನನ್ನು ನಂಬುತ್ತೇನೆ. ಆದರೆ ನಾನು ಹೇಳುವ ಮಾತು ನಿನಗೆ ಸ್ವಲ್ಪ ನೋವು ಅನಿಸಬಹುದು, ಮನಕ್ಕೆ ನೋವು ಅನಿಸಬಹುದು. ಆದರೆ ನಾನು ಯಾಕೆ ಹೇಳ್ತೇನೆಂದ್ರೆ, ಎತ್ತವರ ಆಸೆಯಂತೆ ಮನೆ ಎಂಬ ಗೂಡಿನಲ್ಲಿ ಮಗನನ್ನು ಸಾಕಿ ಕಾಳು ಕಡ್ಡಿಗಳನ್ನು ಹಾಕಿ, ಆದರೆ ಬುದ್ಧಿ ಎಂಬ ಬೇಲಿಯನ್ನು ಎಳೆದು 4 ಮಂದಿ ಮಧ್ಯೆ ಶ್ರೀಶರಣರ ಪ್ರವಚನ ಹೇಳುವ ಅಕ್ಕಿಯಾಗಬೇಕೆಂದು ಆಶಿಸುತ್ತೇನೆ. ಆದರೆ ಅದೇ ಅಕ್ಕಿ ಮುಂದೆ ಹದ್ದಾಗಿ ಕುಕ್ಕುವ ರಣ ಹದ್ದಾಗಬಾರದೆಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅರ್ಥ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದಂಗೆ ಈ ಅಕ್ಕಿ ಹಸಿ ಮೋಸ ತಿನ್ನುವ ರಣದ್ದು ಅಲ್ಲ, ಶಿವಶರಣರ ಮಠದಲ್ಲಿ ಪಾಠ ಪಡಿಸುವ ಅರಗಣಿ ನಾನು. ಕಾದು ನೋಡು, ಈ ಅಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕರೆಯುವುದು ಕೀರ್ತಿ ತರುವುದು. ಅಮ್ಮ, ನಾನಿನ್ನ ಹೋಗಿ ಬರುತ್ತೇನೆ, ಆಶೀರ್ವಾದ ಮಾಡು. ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನ್ರಿ ದಣಿಯರ, ನಿಮ್ಮ ಪುಣ್ಯದಿಂದ ಇನ್ನೂ ಒಂದು 4 ದಿವಸ ಇದ್ದು ಹೋಗ್ಬಾರ್ದೆ. ಈಗ ಅರ್ಜೆಂಟ್ ಕೆಲಸವಿದೆ, ಮತ್ತೆ ಸಮಯ ಸಿಕ್ಕಾಗ ಬರುತ್ತೇನೆ. ರುದ್ರ, ಸೂಟ್ಕೇಸಲ್ಲಿ 50,000 ರೂಪಾಯಿ ಇದೆ, ತೆಗೆದುಕೊಂಡು ಬಂದು ಮಾಂತೇಶನಿಗೆ ಕೊಡು ರುದ್ರ. ಆಯ್ತ್ರಪ್ಪ, ಅಷ್ಟೇ ಮಾಡ್ತೀನಿ. ಮಾತು ಬೆಂಗಳೂರಿಗೆ ಹೋಗ್ತಾ ಇದೀಯಾ? ಅಲ್ಲಿ ಟೈಮ್ ಸರಿಯಾಗಿ ಚೆನ್ನಾಗಿ ಊಟ ಮಾಡು. ಒಳ್ಳೆಯವ್ರ ಗೆಳತನ ಮಾಡಿ ನಾನು ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ತಾನೆ? ಕೆಟ್ಟವರ ಸಂಘ ಮಾಡಬೇಡ. ನೋಡು, ಮಲಗುವಾಗ 1 ಗ್ಲಾಸ್ ಹಾಲು ಕುಡಿಬೇಕು. ನಿನಗೇನಾದ್ರೂ ಸ್ವಲ್ಪ ನೆಗಡಿ ಆದ್ರೆ ಚಹಾದಲ್ಲಿ ಶುಂಠಿ ಹಾಕಿ ಕಾಯಿಸಿ ಕುಡಿಬೇಕು. ಎಲ್ಲ ನೆಗಡಿ ಮಾಯ ಆಗುತ್ತೆ. ಅಷ್ಟೇ ಅಲ್ಲ, ನೀನು ದಿನ ನನ್ಗೆ ಫೋನ್ ಮಾಡ್ಬೇಕಪ್ಪ. ನೀನು ಫೋನ್ ಮಾಡಿದ್ರೆ ನಾನು ಊಟನೇ ಮಾಡೋದಿಲ್ಲ. ಆಯ್ತಮ್ಮ, ಫೋನ್ ಮಾಡ್ತೀಯ ತಾನೆ? ಓಕೆ ಮಾ. ಕುಡಿಯೋದು ಮಾಡಿದ್ರು ದಣ್ಯರ. ಅಪ್ಪಾಜಿ ಸರಿಯಾಗಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀಯ ತಾನೆ? ಆಯ್ತಮ್ಮ. ಮತ್ತೆ ಅಲ್ಲಿ ನಿನ್ನ ಊರಲ್ಲಿ ಕಾರ್ ಇಟ್ಟಿದೀವಲ್ಲ, ಕಾರ್ನಲ್ಲಿ ಸುತ್ತಾಡ್ಬೇಕು, ಬೈಕ್ ನಲ್ಲಿ ಸುತ್ತಾಡ್ಬೇಡ. ಒಂದ್ ವೇಳೆ ಬೈಕ್ ನಲ್ಲಿ ಸುತ್ತಾಡಿದ್ರೆ ಹೆಲ್ಮೆಟ್ ಹಾಕೋದು ಹಿಂದೆ ಕುಳ್ಕೊ, ಮುಂದೆ ನನ್ನ ಗೆಳೆಯನ್ ಕೂಡಿಸು. ತಿಳಿತೇನು? ದಣ್ಯರ, ನನ್ನ ಮಗಳ ಸಹಿತ ಅಲ್ಲೇ ಬೆಂಗಳೂರಲ್ಲಿ ಓದ್ಲಕತ್ತಾಳ್ರಿ. ಈ ವರ್ಷ BA ಮುಗಿಬೋದ್ರಿಪ್ಪ. ಸ್ವಲ್ಪ ನಿಮ್ಮ ಅಪ್ಪರ್ ಚೆನ್ನಾಗಾರ ಅಂತ ಹೇಳ್ರಿ ಅಪ್ಪರ. ಬೆಂಗಳೂರಲ್ಲಿ ಯಾವ ಕಾಲೇಜ್ ಎಲ್ಲಿದ್ದಾಳೆ ಅಂತ ಹುಡುಕಬೇಕು. ನಿನ್ನ ಮಗಳ ವಿಳಾಸ ನಿನ್ನ ಹತ್ರ ಇದೆಯಾ? ಚೇಚೆ ಮರೆತು ಮನೆಯಲ್ಲಿ ಬಿಟ್ಟು ಬಂದಿನ್ರಿ ಅಪ್ಪರ. ಇನ್ನೊಮ್ಮೆ ನೀವು ಬಂದಾಗ ಕೊಡ್ತೀನಿ. ನಾನ ನಿಮ್ ಜೊತೆಗೆ ಬಸ್ ಸ್ಟ್ಯಾಂಡ್ ತಕ್ಕ ಬರ್ತೀನಿ ಅಪ್ಪ. ನಡ್ರಿ ಹೋಗ್ರಿ. ಬರ್ತೀನಮ್ಮ, ಬರ್ತೀನಿ ಅಪ್ಪಾಜಿ. ಏನೇನೆ ಬಾರಲ್ಲಿ ಬಾಯಿ ಬರೇ ಮಗನ್ ಧ್ಯಾನ ಮಾಡ್ರಿ ಹೆಂಗ? ನಮ್ ಸ್ವಲ್ಪ ನೋಡ್ ಸ್ವಲ್ಪ. ಏನ್ರಿ ನಿಮ್ಮ ಕಿರಿಕಿರಿ? ಇಲ್ಲ, ಈ ಮಗ ದೊಡ್ಡ ಅವನಿಗೆ ಬಿಟ್ಟು ಬಿಡ್ಬೇಕು. ಅವೆಲ್ಲ ಚೆನ್ನಾಗಿ ಓದ್ ಬರ್ತಾನ. ನೀ ಒಂದೇನ್ ಕೇರ್ ಮಾಡ್ಬೇಡ. ಬಾ, ನನಗೆ ಹೊಟ್ಟೆ ತುಂಬಾ ಇಷ್ಟ ಇದೆ, ಊಟ ಮಾಡಿಸ ಮೊದಲ. ಏನ್ರಿ ನೀವು? ನಾನೇನಾದ್ರೂ ಸ್ವಲ್ಪ ದುಃಖದಲ್ಲಿದ್ರೆ ಸಾಕು, ಹೇಗಾದ್ರೂ ಮಾಡಿ ನಗಿಸ್ತೀರಾ ನೀವು? ನನ್ನ ಮಗ ರೀ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ. ಎಲ್ಲರೂ ಹೇಳ್ತಾರೆ ಮಗ ನೀವು ಒಬ್ಬಕ್ಕೆ ಎತ್ತಿದೆ. ಎಲ್ಲರೂ ಹೇಳ್ತಾರೆ. ನೋಡಿ, ಮೊದಲು ಊಟ ಮಾಡಿಸುವ. ಆಯ್ತು, ನಡೆ ಊಟ ಮಾಡಿದ್ರೆ. ನೋಡಿ.